ಡಾಕ್ಟ್ರೇ, ಏನಾಗಿದೆ ಇವ್ರಿಗೆ? ಮಗು ಇಲ್ಲ ಅನ್ನೋ ವಿಚಾರನ ತುಂಬ ಯೋಚನೆ ಮಾಡಿಕೊಂಡು ಹೀಗಾಗಿದೆ. ಇವ್ರಿಗೆ ಯಾರಾದರೂ ಸಮಾಧಾನ ಮಾಡೋರು ಬೇಕು, ಆವಾಗಲೇ ಅವ್ರು ಹುಷಾರಾಗೋದು. ಆದರೆ ನಾನು ಇವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಡಾಕ್ಟರ್. ನೀವು ನೋಡ್ಕೊತಾ ಇಲ್ಲ ಅಂತ ನಾನು ಹೇಳಲಿಲ್ಲ ಜಯಂತ್. ಆದರೂ ಇಂಥ ಸಮಯದಲ್ಲಿ ಅವ್ರಿಗೆ ಆಪ್ತರು ಆದವ್ರು ಇದ್ದರೆ ಒಳ್ಳೇದಲ್ವಾ? ಅದರಲ್ಲೂ ಅವ್ರ ತಾಯಿ ಇದ್ದರೆ ಅವ್ರ ಭಾವನೆಗಳನ್ನ ಹಂಚ್ಕೊಂಡು ಸಮಾಧಾನ ಆಗ್ತಾರೆ. ಡಾಕ್ಟರ್, ಹಿಂದಿನ ವಾರ ತಾನೇ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ದರು, ಒಟ್ಟಿಗೆ ಇದ್ದರು. ಜಾನ್ಯವರು ಅವರಿದ್ದಾಗ ಖುಷಿಯಾಗೇ ಇದ್ದರು. ಆದರೆ ಅವ್ರು ಹೋದ್ಮೇಲೆ ಯಾಕೋ ಹೀಗಾಗ್ತದೆ ಗೊತ್ತಾಗ್ತಿಲ್ಲ. ಮಗು ಇಲ್ಲ ಅನ್ನೋ ವಿಚಾರನ ಅವ್ರ ತಾಯಿಗೆ ಹೇಳಿದ್ರಾ? ಇಲ್ಲ ಡಾಕ್ಟರ್. ಅದೇ ನೀವು ಮಾಡ್ತಿರೋ ತಪ್ಪು ಜಯಂತ್. ಈಗ ಮಗು ಇಲ್ಲ ಅನ್ನೋ ವಿಚಾರನ ಅವ್ರ ಅಪ್ಪ ಅಮ್ಮನ ಹತ್ರ ಹೇಗೆ ಹೇಳ್ಬೇಕು ಅನ್ನೋ ಕುರುಕ್ ಶುರು ಆಗಿದೆ ಅನ್ಸುತ್ತೆ. ಈ ವಿಷಯ ಅವ್ರ ತಂದೆ ತಾಯಿಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೋ ಅಂತ ಚಿಂತೆ ಶುರುವಾಗಿದೆ ಇವ್ರಿಗೆ. ಆ ಚಿಂತೆಯಿಂದನೇ ಹೀಗೆಲ್ಲ ಆಗ್ತಿರೋದು ಅನ್ಸುತ್ತೆ. ಈಗಲೂ ಕಾಲ ಮಿಂಚಿಲ್ಲ. ಅವ್ರ ಅಮ್ಮನ ಇಲ್ಲಿ ಕರ್ಸ್ಕೊಳ್ಳಿ, ಇರೋ ಸತ್ಯ ಹೇಳಿ, ಸ್ವಲ್ಪ ದಿನ ಇಲ್ಲೇ ಇರಿಸ್ಕೊಳ್ಳಿ. ಆವಾಗ ಅವರು ಅವ್ರ ಜೊತೆ ಮಾತಾಡ್ತಾ ಸಮಾಧಾನ ಆಗ್ತಾರೆ. ಇಲ್ಲ ಅಂದರೆ ನಿಮ್ಮಿಷ್ಟ. ವೀಣಾ, ಅಯ್ಯಪ್ಪ, ಒಂದು ಲೋಟ ಕಾಫಿ ಮಾಡಿಕೊಡೆ. ಆ ಮೇಸ್ತ್ರಿ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ, ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಏಯ್, ಏನೇ ನೀನು ಆ ಸಿಂಚನ ಜೊತೆ ಜಗಳ ಮಾಡಿದ್ದು ಇನ್ನೂ ಮರ್ತಿಲ್ವಾ? ಅಲ್ಲ ರೀ, ಆ ಸಿಡುಕ್ ಮೂತಿನ ನಾನು ಮದುವೆ ಮಾಡ್ಕೊಂಡ್ ಬಂದಾಗಿಂದ ನೋಡ್ತಾ ಇದೀನಿ ರೀ. ಯಾವಾಗ ನೋಡಿದ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ಸಾಕಾಗೋಗಿದೆ ನನ್ಗಂತ ಅವಳಿಂದ. ಏಯ್ ವೀಣಾ, ಕೇಳ ಇಲ್ಲಿ, ಇನ್ನೊಂದು ಸ್ವಲ್ಪ ದಿನ ಸುಮ್ಮನೆ ಇರೇ. ಈಗ ನಾವು ಮನೆ ಕಟ್ತಿದ್ದೀವಲ್ಲ, ಮನೆ ರೆಡಿ ಆಗ್ತಿದ್ದಂಗೆ ನಾನೇ ರಾಜ, ನೀನೇ ರಾಣಿ. ಏನಂತ್ಯ? ಅಲ್ಲಿವರೆಗಾದ್ರೂ ಈ ಹುಚ್ಚಾಟನೆಲ್ಲ ಸಹಿಸ್ಕೋಬೇಕಲ್ಲ ರೀ. ನಿಮ್ಗೇನಾಗಬೇಕು? ಬೆಳಿಗ್ಗೆ ಹೇಳ್ತೀರಾ, ಚೆನ್ನಾಗಿ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗ್ಬಿಡ್ತೀರಾ. ಆಮೇಲೆ ಸಂಜೆ ಬರ್ತೀರಾ, ಕಾಫಿ ತಿಂಡಿ ತಿನ್ಕೊಂಡು ರಾತ್ರಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತೀರಾ. ಇಲ್ಲಿ ನನ್ನನ್ನು ಕೇಳೋರು ಯಾರಿದ್ದಾರೆ ಹೇಳಿ? ಈಗಂತೂ ಅತ್ತೆನೂ ಇಲ್ಲ, ಅಜ್ಜಿನೂ ಇಲ್ಲ. ಅವರೆಲ್ಲ ಇದ್ದಿದ್ರೆ ಹೇಗೋ ಒಂದು ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು. ಈಗ ನಾನೊಬ್ಳೆ ಈ ಮನೆಯಲ್ಲಿ ದೆವ್ವ ಥರ ಇರಬೇಕು. ಕೊನೆಗೂ ಒಪ್ಕೊಂಡಿಲ್ಲ ನೀನು ದೆವ್ವ ಅಂತ. ನಗಿ ನಗಿ, ನೀವು ಹೆಣ್ಣಾಗಿ ಹುಟ್ಟಿದಿದ್ರೆ ನನ್ನ ಕಷ್ಟ ಏನು ಅಂತ ಅರ್ಥ ಆಗಿರೋದು. ಬೇಜಾರು ಮಾಡ್ಕೋಬೇಡ ಕಣೆ. ಒಂದು ಕೆಲಸ ಮಾಡ, ನೀನು ಮನೆ ನೋಡಿದೆ ತುಂಬ ದಿನ ಆಯ್ತಲ್ಲ, ರೆಡಿಯಾಗೋ, ಮನೆ ಹತ್ರ ಹೋಗ್ಬರೋಣ ಬಾ. ಸಿದ್ದು ಅವರೇ, ನಿಮಗೆ ನೆನ್ನೆನೇ ಹೇಳಿದ್ನಲ್ಲ ನಾನು ವ್ರತ ಮಾಡ್ತಿದ್ದೀನಿ ಅಂತ. ನೆನ್ನೆ ಉಪವಾಸ ವ್ರತ ಮಾಡಿದ್ರಲ್ಲ ಮೇಡಮ್ರೆ? ಇಲ್ಲ ಸಿದ್ದು ಅವರೇ, ಉಪವಾಸದ ಜೊತೆ 18 ದಿನ ದೀಪ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ಅಯ್ಯೋ ಮೇಡಮ್ರೆ, ನೆನ್ನೆ ಅಷ್ಟೇ ಉಪವಾಸ ವ್ರತ ಮಾಡಿದ್ದೀರಾ? ಸುಸ್ತಾಗಿರ್ತದೆ, ಇದೆಲ್ಲ ಮತ್ತೆ ಬೇಕೇ? ಇವತ್ತೇನು ಮಾಡೋದು ಬೇಡ, ಇನ್ನು ಯಾವತ್ತಾದ್ರೂ ಮಾಡ್ಕೊಳ್ಳಿರಂತೆ. ಮೊದಲು ಬನ್ನಿ ತಿಂತೀನಿ. ಇಲ್ಲ ಸಿದ್ದು ಅವರೇ, ನಾನು ನನ್ನ ಪೂಜೆ ವ್ರತದಲ್ಲಿ ಯಾವತ್ತೂ ಕೊರತೆ ಮಾಡಲ್ಲ. ಏರುಪೇರು ಆಗಕ್ಕಂತೂ ಬಿಡೋದೇ ಇಲ್ಲ. ಆಗ ಆ ದೇವರು ಕೂಡ ಅದೇ ರೀತಿನಲ್ಲಿ ನಾನು ಬೇಡ್ಕೊಂಡಿದ್ದೆಲ್ಲ ಈಡೇರಿಸ್ತಾನೆ. ಓ, ಅಂಥದ್ದೇನು ಬೇಡ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದೀರಾ ಮೇಡಮ್ರೆ? ಆ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಾಗಬೇಕು ಅಂತ ಬೇಡ್ಕೊಂಡಿದ್ದೀನಿ ಸಿದ್ದು ಅವರೇ. ಈಗ ಆ ದೇವ್ರು ಬಿಟ್ಟು ನನಗೆ ಬೇರೆ ದಾರಿ ಕಾಣ್ತಿಲ್ಲ. ಅದಕ್ಕೆ ಅವನ ಹತ್ರನೇ ಹೋಗ್ತಿದ್ದೀನಿ. ಆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ. ಸರಿ ಸಿದ್ದವ್ರೆ, ನಾನು ಹೋಗಿ ಬರ್ತೀನಿ. ಮೇಡಮ್ರೆ ಇರಿ, ನಾನು 4 ಗಂಟೆ ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಸಿದ್ದವ್ರೆ, ನಿಮಗೆ ಯಾಕೆ ಸುಮ್ಮನೆ ತೊಂದರೆ? ಇದರಲ್ಲಿ ತೊಂದರೆ ಇಲ್ಲಿಂದ ಬಂತು ಮೇಡಮ್ರೆ, ಬನ್ನಿ. ಚಿನ್ನಮರಿ, ನಿಮಗೆ ಎಚ್ಚರ ಆಯ್ತಾ?
ರಾತ್ರಿ ಎಲ್ಲ ನಿಮ್ಗೆ ಯಾವಾಗ ಎಚ್ಚರ ಆಗುತ್ತೆ ಅಂತ ಕಾಯ್ತಾ ಕೂತಿದ್ದೆ. ಸಾರಿ, ಮಂಪರು ಬಂದು ಕಣ್ಣು ಮುಚ್ಚಿಬಿಡ್ತು. ಅಲ್ಲ, ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ಒಬ್ಬರೇ ಎಲ್ಲೂ ಹೊರಗೆ ಹೋಗಬೇಡಿ ಅಂತ. ನನ್ನ ಮಾತನ್ನೇ ಕೇಳಲ್ಲ ಅಂತಿರಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿಮ್ಗೆ ಅಷ್ಟೊಂದು ಆಸೆ ಇದ್ದಿದ್ರೆ ನನಗೊಂದು ಮಾತು ಹೇಳೋದಲ್ವಾ, ನಾನೇ ಕರ್ಕೊಂಡು ಹೋಗ್ತಿದ್ನಪ್ಪ. ಅಲ್ಲಿ ಬೇರೆ ಪ್ರಜ್ಞೆ ತಪ್ಪಿದ್ರಿ. ಸದ್ಯ ಆ ಸಮಯಕ್ಕೆ ನಾನು ಅಲ್ಲಿದ್ದೆ, ಸರಿ ಹೋಯ್ತು. ಇಲ್ಲಿ ಹೋದರೆ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನೋಡಿ, ಏನಾದರೂ ಮಾತಾಡಿ. ಮುಂದಿನ ಸರ್ತಿ ಏನಾದರೂ ನೀವು ಅಲ್ಲಿಗೆ ಹೋಗಲ್ಲ ನನಗೆ ಹೇಳಿದೆ ಅಂತ ಹೇಳಿ. ಫೈನ್, ನೀವೇನು ಹೇಳಬೇಡಿ. ಆದರೆ ನನಗೆ ಹೇಳ್ದೆ ಹೀಗೆಲ್ಲೋ ಹೋಗಬೇಡಿ. ಒಂದು ಕ್ಷಣ ನೀವು ನಾನು ಕಾಣಿಸ್ಲಿಲ್ಲ ಅಂದರೆ ನಿಮಗೆ ಏನಾಗಿದೆಯೋ ಅಂತ ನಾನು ಎಷ್ಟು ಯೋಚನೆ ಮಾಡಿದ್ದೆ ಗೊತ್ತಾ? ಯಾಕೋ ಈ ನಡುವೆ ತುಂಬ ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಿ. ತುಂಬ ಬದಲಾಗಿದ್ದೀರಿ ಚಿನ್ನಮರಿ ನೀವು. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಬಾಯಿ ಬಿಟ್ಟು ಮಾತಾಡಿದ್ರೆ ನನಗೂ ಅರ್ಥ ಆಗುತ್ತೆ. ನಿಮ್ಗೇನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಹೇಳಿ, ನಾನು ಅದಕ್ಕೆ ಪರಿಹಾರ ಒದಗಿಸ್ತೀನಿ.